ನಮ್ಗೆ ಅರಿವಾಗ್ತಾ ಇಲ್ಲ. ಇದರ ರಾಜ್ಯ ಸರ್ಕಾರದಲ್ಲಿ ಒಂದು ಸಹಾಯಧನ ಕೇಳಿದ್ರು ಅವ್ರು ಕೊಡೋದಕ್ಕೆ ಮುಂದೆ ಬರಲ್ಲ. ಸಾಕಷ್ಟು ರೈತರಿಗೆ ಬೇಕಾದಷ್ಟು ಸವಲತ್ತು ಕೊಡ್ತಾ ಇದ್ದೀನಿ ಅಂತಾರೆ. ಯಾವ ಸವಲತ್ತು ಸಿಗ್ತಾ ಇದೆ ಅಂತ ನಿಮಗೂ ಮಾಧ್ಯಮದವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ರೈತ ಇವತ್ತು ದೇಶದಲ್ಲಿ ಸಾಲ ಇಲ್ಲದ ರೈತ ಯಾರಿದ್ದಾರೆ ಅಂತ ಒಬ್ಬ ತೋರಿಸ್ತೀವಿ. ಅದೇ ರೀತಿ ಸಾಲ ಮಾಡೋದಕ್ಕೂ ರೈತರಿಗೆ ಇವತ್ತು ಸಾಕಷ್ಟು ತೊಂದರೆ ಆಗ್ತಾ ಇರುವಾಗ ನೀವು ಏನು ಏಳಿಗೆ ಮಾಡ್ತಾಯಿದ್ದೀರಿ ರೈತರಿಗೆ ಏಳಿಗೆ ಮಾಡಿಕೊಡಿ. ನಾವು ಆಗ ಅನ್ನ ಚೇತರಿಸ್ಕೊಂಡು ಮುಂದುವರಿಯುವಂಥ ಕೆಲಸ ಮಾಡ್ತೀವಿ. ಅನ್ನನ ಸೃಷ್ಟಿ ಮಾಡೋಕ್ಕಾಗಲ್ಲ, ನಾವು ಬೆಳೆದೇ ಕೊಡಬೇಕಾಗುತ್ತೆ. ಅನ್ನ ಮತ್ತು ಮಗು ಇವೆರಡನ್ನೂ ಸೃಷ್ಟಿ ಮಾಡೋದಿದ್ರೆ ಅವರೇ ಮಾಡ್ಕೊಂಬರ್ತಾಯಿದ್ರು. ನಾವೇ ಸೃಷ್ಟಿ ಮಾಡಿ ಕೊಡಬೇಕು. ರೈತ ಬೆಳೆದ ಆಹಾರನೇ ತಿನ್ನಬೇಕು. ಸರ್ಕಾರ ಈಗಲಾರು ಎಚ್ಚೆತ್ಕೊಂಡು ರೈತರ ಕಷ್ಟಗಳಿಗೆ ಸ್ಪಂದಿಸಿದ್ರೆ ನಿಜವಾಗಿ ಒಂದು ಋಣ ತೀರಿಸ್ದಂಗೆ ಆಗುತ್ತೆ ಅನ್ನೋದೇ ನನ್ನ ಅಭಿಪ್ರಾಯ. ನಮಸ್ಕಾರ. ನಮ್ಮ ಪ್ರಧಾನ ಕಾರ್ಯದರ್ಶಿ ರೈತ ಪೂರ್ವ ಸಂಘಟನೆ. ಏನು ವಿಶ್ವ ರೈತ ದಿನಾಚರಣೆ ಡಿಸೆಂಬರ್ 22ರಲ್ಲಿ ಆಚರಣೆ ಆಗ್ತಾಯಿದೆ. ಇಲ್ಲಿ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಇದು ಒಂದು ರೈತ ಹಬ್ಬ ರೀತಿಯಲ್ಲಿ ಮಾಡಬೇಕಾದ ಅನಿವಾರ್ಯತೆ ಇದೆ. ಬಟ್ ಸರ್ಕಾರಗಳೇ ಇದುವರೆಗೂ ಬೇರೆ ಎಲ್ಲ ಇದನ್ನು ನಾಯಕರುಗಳಿಗೆ ಗುರುತಿಸ್ಕೊಂಡು ಅವರಿಗೆ ದಿನಾಚರಣೆಗಳನ್ನ ಆಚರಿಸ್ತಾರೆ. ಬೆನ್ನೆಲುಬು ರೈತ. ಇಡೀ ದೇಶಕ್ಕೆ ಎರಡು ಕಣ್ಣು, ಒಬ್ಬ ಸೈನಿಕ, ಒಬ್ಬ ರೈತ. ಸೈನಿಕನ ದಿನಾಚರಣೆ ಆಚರಿಸ್ತಿದ್ದೀರಿ, ಅದೇ ಸೈನಿಕನ ಅಷ್ಟೇ ಪ್ರಾಬಲ್ಯವಾಗಿ ರೈತ ದುಡಿಮೆ ಮಾಡಿ ಇಡೀ ದೇಶಕ್ಕೆ ಅನ್ನ ಆಗ್ತಾ ಇದ್ದಾನೆ. ಅವನ ಹೆಸರಿನಲ್ಲಿ ಯಾಕೆ ಈ ಹಬ್ಬ ಮಾಡ್ಬೋದು ಅಂತ ನಾನು ಸರ್ಕಾರ ಮನವಿ ಮಾಡ್ಕೋತಾ ಇದ್ದೀವಿ. ದಯಮಾಡಿ ಇನ್ನು ಮುಂದಾದರೂ ಇದರ ಬಗ್ಗೆ ಕ್ರಮ ವಹಿಸಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ರೈತ ಪರ್ವ ದಿನಾಚರಣೆಯನ್ನು ಒಂದು ದಿನ ನಿರ್ದಿಷ್ಟವಾಗಿ ರೈತನನ್ನು ನೆನೆಸ್ಕೊಳ್ಳೋ ಹಾಗೆ ಒಂದು ಕಾರ್ಯಕ್ರಮ ಹಮ್ಮಿಕೋಬೇಕು. ಒಂದು ದಿನಾಚರಣೆ ಮಾಡಲಿಕ್ಕೆ ಸರ್ಕಾರ ಮಟ್ಟದಲ್ಲಿ ಒಂದು ಕ್ರಮ ವಹಿಸಬೇಕು ಅಂತ ನಾನು ಒತ್ತಾಯಪೂರ್ವಕವಾಗಿ ಆಗ್ರಹಿಸ್ತೀನಿ. ಥ್ಯಾಂಕ್ ಯು ಸರ್. ಈ ಸರ್ಕಾರಗಳು ಜಾತ್ಯತೀತವಾಗಿ ಒಂದು ಜಯಂತಿಗಳ ಮಾಡಿದೆ, ಆದರೆ ರೈತ ಇಡೀ ವಿಶ್ವದಲ್ಲಿರ್ತಾನೆ. ಇವತ್ತು ಪ್ರತಿ ವಿಶ್ವ ರೈತ ದಿನಾಚರಣೆ ದಿನ ಕರ್ನಾಟಕ ಸರ್ಕಾರ ವಿಶ್ವ ರೈತ ದಿನಾಚರಣೆ ರಜೆ ಘೋಷಣೆ ಮಾಡಬೇಕು. ಮತ್ತು ಪ್ರತಿ ಜಿಲ್ಲೆಯಲ್ಲಿ 5 ಜನ ಪ್ರಗತಿಪರ ರೈತರನ್ನು ಗುರುತಿಸಿ ಅವ್ರನ್ನ ರೈತರತ್ತ ಅಂತ ಪ್ರಶಸ್ತಿಗಳನ್ನ ಕೊಡಬೇಕು. ಮತ್ತು ಈ ಮುಖಾಂತರ ಅನ್ನದಾತರಿಗೆ ಗೌರವಿಸಬೇಕು. ಇವೆಲ್ಲ ಜಯಂತಿಗಳನ್ನ ಮಾಡ್ತಾರೆ. ಸಂತೋಷ, ನಾವು ಯಾವ ಜಯಂತಿಗಳನ್ನ ವಿರೋಧ ಮಾಡಲ್ಲ. ಆದರೆ ವಿಶ್ವಕ್ಕೆ ಅನ್ನ ನೀಡುವ ಅನ್ನದಾತನಿಗೆ ನೀವು ಗೌರವ ಸಲ್ಲಿಸಿ. ಡಿಸೆಂಬರ್ 22 ವಿಶ್ವ ರೈತ ದಿನಾಚರಣೆ ಇದೆ. ಅದಕ್ಕೆ ಸರ್ಕಾರ ರಜೆ ಘೋಷಣೆ ಮಾಡಬೇಕು. ಪ್ರತಿ ಜಿಲ್ಲೆಯಲ್ಲಿ 5 ಜನ ಆಯ್ಕೆ ಮಾಡಿ ಅವ್ರನ್ನ ಪ್ರಗತಿಪರ ರೈತರನ್ನ, ಇವತ್ತು ಸುಮಾರು ಕಡೆ ನೋಡ್ತಾರೆ ನಕಲಿ ರೈತರುಗಳೇ ಜಾಸ್ತಿ ಆಗಿದ್ದಾರೆ. ಬಟ್ ನಿಜವಾಗ್ಲೂ ಯಾರು ಪ್ರಗತಿಪರ ರೈತರಿದ್ದಾರೆ, ಯಾರು ಅನ್ನ ಪ್ರಚಾರ ಇದ್ದಾರೆ, ಎಷ್ಟೋ ರೈತರುಗಳು ತುಂಬ ಉತ್ತಮ ಬೆಳೆ ಬೆಳೀತಿದ್ದಾರೆ. ಅಂತ ರೈತರನ್ನು ಗುರುತಿಸಿ ಅವರಿಗೆ ವಿಶ್ವ ರೈತ ದಿನಾಚರಣೆ ದಿನ ರೈತರತ್ನ ಅಂತೇಳಿ ಅವರು ಪ್ರಶಸ್ತಿ ಕೊಟ್ಟು ಸರ್ಕಾರ ಇಡೀ ರೈತ ಸಮೂಹನ ಗೌರವಿಸಬೇಕಂತ ನಾನು ಆಗ್ರಹಪಡಿಸ್ತೀನಿ. ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದ ರಾಜ್ಯ ಉಪಾಧ್ಯಕ್ಷರಾಗಿ ಇವತ್ತು ನಾವೇನು ಇವತ್ತು ಸಭೆ ಸೇರಿದ್ದೀವೋ, ಡಿಸೆಂಬರ್ 23ನೇ ತಾರೀಕು ಏನು ರೈತರ ದಿನಾಚರಣೆ ಇದೆಯೋ, 22 ಡಿಸೆಂಬರ್ 22 ಏನು ರೈತ ದಿನಾಚರಣೆ ಆಚರಿಸಬೇಕು ಅಂತೇಳಿ ನಾವು ಇವತ್ತು ಸೇರಿದ್ದೀವಿ. ಇದನ್ನು ತುಮಕೂರು ಜಿಲ್ಲೆ ಕುಂದಲ್ ತಾಲೂಕಿನಲ್ಲಿ ಆಚರಣೆ ಮಾಡಬೇಕು ಅಂತ ಇವತ್ತು ಸಾಕಷ್ಟು ಮಾತಾಡೋದು ನಮ್ಮ ಕುಮಾರಣ್ಣವರು, ನಮ್ಮ ರಾಜ್ಯಾಧ್ಯಕ್ಷರು ಅರುಣ್ ಕುಮಾರ್ ಅವರು, ಹಾಗೆ ಸಿದ್ದರಾಮಯ್ಯನವರಲ್ಲಿ ಒಂದು ಮನವಿ ನಾನು ಏನು ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ, ಇವತ್ತು ಈಗ ಆಲ್ರೆಡಿ ದೇವನಹಳ್ಳಿ ಭೂಸ್ವಾಧೀನದಲ್ಲಿ ನೀವು ಭೂಸ್ವಾಧೀನನ ಕೈಬಿಟ್ಟು ರೈತ ಪರ ನಾಯಕ ಅಂತೇಳಿ ತೋರಿಸ್ಕೊಟ್ಟಿದ್ದೀರಾ. ಅದೇ ಥರ ಇವತ್ತು ಏನಿದು ರೈತ ದಿನಾಚರಣೆ ಡಿಸೆಂಬರ್ 22 ಇದೆಯೋ ಅದನ್ನು ದಯಮಾಡಿ ನೀವು ಅದನ್ನು ಒಂದು ಸರ್ಕಾರಿ ರಜವನ್ನಾಗಿ ಅನೌನ್ಸ್ ಮಾಡಿ ಅದನ್ನು ಸರ್ಕಾರಿ ಕಚೇರಿನಲ್ಲಿ ಆಹ್ವಾನ ಕೊಟ್ಟು ನೀವೇ ಅದನ್ನು ಆಚರಿಸುವಂಥ ಒಂದು ಕೆಲಸನ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೂ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಸಾಕಷ್ಟು ತೊಂದರೆಗಳಾಗ್ತಾ ಇದೆ ರಾಜ್ಯದಲ್ಲಿ. ಆಂಬ್ಯುಲೆನ್ಸ್ 108 ಇವತ್ತು ಏನು ನೀವೇ ಘೋಷಣೆ ಮಾಡಿದ್ದೀರೋ, ಇವತ್ತು ಸಾಕಷ್ಟು ನೆನ್ನೆ ಅದು ಕುಣಗಲ್ ತಾಲೂಕಿನ ಒಂದು ಇನ್ಸಿಡೆಂಟ್ ಆಗಿದೆ. ಅಲ್ಲಿ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ವ್ಯಕ್ತಿಗೆ ಆಂಬ್ಯುಲೆನ್ಸ್ ಇಲ್ಲ. ಹಲವಾರು ಜಿಲ್ಲೆಗಳಲ್ಲಿ ಸಮಸ್ಯೆ ಆಗ್ತಾ ಇದೆ. ಅದನ್ನು ದಯಮಾಡಿ ಗಮನಿಸಿ 108 ಆಂಬ್ಯುಲೆನ್ಸ್ಗಳನ್ನ ಸರ್ವಿಸ್ ಕೊಡುವಂಥ ಕೆಲಸ ಮಾಡಬೇಕು. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿ ಕೇಳ್ತಾ ಇದ್ದೀವಿ.